ಈ ಆಪರೇಷನ್ಗೆ ಹೆಸರಿಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಅಂತ ಇಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಅಂದರೆ ನಮಗೆಲ್ಲರಿಗೂ ಸಿಂಧೂರ ಅಂದರೆ ನಮಗೆ ಗೊತ್ತು, ಅದು ನಮ್ಮ ಹಣೆಯ ಕುಂಕುಮ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ಹಣೆಯ ಕುಂಕುಮ. ನಮ್ಮ ಹೆಣ್ಣು ಮಕ್ಕಳ ಸುಮಂಗಲಿಗೆ ಅಂತ ಹೇಳಿದ್ರೆ ಒಂದು ಹಣೆಯಲ್ಲಿರೋ ಕುಂಕುಮ, ಒಂದು ಕುತ್ತಿಗೆಯಲ್ಲಿರುವಂಥ ತಾಳಿ, ಮತ್ತೊಂದು ಕಾಲಿಗೆ ಹಾಕ್ಕೊಂಡಿರುವಂಥ ಕಾಲುಂಗುರ. ಇದನ್ನು ಯಾವಾಗಲೂ ನಾವು ಎಲ್ಲ ಮಹಿಳೆಯರು, ಎಲ್ಲ ಮುತ್ತೈದೆಯರು ಯಾವಾಗಲೂ ಅಪ್ಪ ದೇವ್ರನ್ನ ಕೇಳ್ಕೊಳ್ಬೇಕಿದ್ರಪ್ಪ ನನ್ನ ಮುತ್ತೈದೆ ಭಾಗ್ಯ ಕೊಡಪ್ಪ, ನನಗೆ ಕುಂಕುಮದ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ಆದರೆ 22ನೇ ತಾರೀಕು ಅಲ್ಲಿ ಪಹಲ್ಗಾಮಲ್ಲಿ ಹೇಳಿ ತಮ್ಮ ಹೆಂಡತಿಯರ ಮುಂದೆ, ಆ ಕುಟುಂಬದ ಹೆಂಡತಿ ಮಕ್ಕಳ ಮುಂದೆ ಪಾಯಿಂಟ್ ಬ್ಲಾಕ್ ಗನ್ನಿಟ್ಟು ಹೊಡೆದಿದ್ರು. ಅವಾಗ ಅವರೆಲ್ಲ ಸಿಂಧೂರ ಅಳಿಸಿದ್ರು. ಆ ಸಿಂಧೂರ ಅಳಿಸಿದಂಥ 13 ದಿನಗಳಲ್ಲಿ ಅಲ್ಲಿ ಮನೆಯಲ್ಲೇನು ನಮ್ಮಲ್ಲಿ ಸಾಧಾರಣವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ 13ನೇ ದಿವಸ ನಾವು ಮಾಡೋದು ವೈಕುಂಠ ಸಮಾರಾಧನೆ ಮಾಡ್ತೀವಿ. ಆ ವೈಕುಂಠ ಸಮಾರಾಧನೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿ 12ನೇ ದಿವಸವರೆಗೂ ನಿಮ್ಮಲ್ಲೆಲ್ಲ ಕೆಟ್ಟದಾಗೋಗಿದೆ, ಅದೆಲ್ಲ ಹೋಗಲಿ, 12ನೇ ದಿವಸದ ಒಳ್ಳೆಯದಾಗಲಿ, ಇನ್ಮೇಲಿಂದ ನಿಮ್ಮಲ್ಲಿ ಒಳ್ಳೆಯದಾಗಲಿ, ಶುಭ ಕಾರ್ಯ ಆಗಲಿ ಅನ್ನೋದಕ್ಕೆ ವೈಕುಂಠ ಸಮಾರಾಧನೆ ಮಾಡ್ತೀವಿ. ಆ ರೀತಿ ಶುಭ ಸಮಾರಾಧನೆ ಮಾಡಬೇಕಿದ್ರೆ ಅಲ್ಲಿರೋ ಮನೆಯವರಿಗೆಲ್ಲ ದುಃಖ ಇತ್ತು. ಆ ದುಃಖಕ್ಕೆ ಪ್ರತೀಕಾರವಾಗಿ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅಂತ ತೀರಿಸ್ಕೊಳ್ಳೋಕ್ಕೆ ಆಗ ಹೊಡೆದಿದ್ದಾರೆ.